ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 7/2/2025 ನಡೆದಂತಹ 3ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಫಸ್ಟ್ ನಾವು ಏನು ಹೇಳಿದೀನಿ, ಸೇಮ್ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ. ಫಸ್ಟ್ ಏನು ಮಾಡಬೇಕು, ಈ ಒಂದು ಬ್ರಾಕೆಟ್ ಅನ್ನ ಫೋಕಸ್ ಮಾಡಬೇಕು. ನೋಡ್ರಿ, ಫಸ್ಟ್ ಆಕಾರ ಮಾಡೋಣ. 7 1 7 3 ಆಪ್ಷನ್ ಚೆಕ್ ಮಾಡೋಣ. ಯಾವ ಸಂಖ್ಯೆ 3ರಿಂದ ಬಾ ಹೋಗ್ತದ? ನೋಡ್ರಿ, ಈ ಸಂಖ್ಯೆ 3ರಿಂದ ಬಾ ಹೋಗ್ತದ, ಈ ಸಂಖ್ಯೆ 3ರಿಂದ ಹೋಗ್ತದ, ಈ ಸಂಖ್ಯೆ ಹೋಗಂಗಿಲ್ಲ, ಈ ಸಂಖ್ಯೆ ಹೋಗೋದಿಲ್ಲ. ಓಕೆ, ರೈಟ್. 3ರಿಂದ ಹೆಂಗ್ ಚೆಕ್ ಮಾಡ್ತಾರೆ? ಸಂಖ್ಯೆಯನ್ನ ಕೂಡಿಸಿದಾಗ ಅದು 3ರಿಂದ ಬಾ ಹೋಗ್ಬೇಕು. 4 8 12 12 3ರಿಂದ ಬಾ ಹೋಗ್ತದ. ರೈಟ್. 6 3ರಿಂದ ಹೋಗ್ತದ, 3 3ರಿಂದ ಹೋಗ್ತದ, 6 3ರಿಂದ ಹೋಗ್ತದ, ಬಟ್ 5 ಹೋಗಂಗಿಲ್ಲ. 7 3ರಿಂದ ಹೋಗಂಗಿಲ್ಲ. ರೈಟ್. ಹಾಗಾದ್ರೆ ಈ ಸಂಖ್ಯೆ ಇವೆರಡ ಆಪ್ಷನ್ ಏನಾಯ್ತು, ಸಿಕ್ಕಾಕೊಂಡು. ಈಗ ಏನ್ ಮಾಡ್ಬೇಕಾಯ್ತು, ಇನ್ನೋ ಮಟ್ಟ ಎಲ್ಲಾ ಪೇಪರ್ ಒಳಗೆ ಏನಿತ್ತು, ಡೈರೆಕ್ಟ್ ನಾವ್ ಇಲ್ಲಿಂದ ಚೆಕ್ ಮಾಡಿ ಆನ್ಸರ್ ಟಿಕ್ ಹಾಕ್ತಾ ಇದ್ವಿ. ಆದ್ರ ಇಲ್ಲಿ ಏನ್ ಮಾಡತೈತಿ, 2 ಆಪ್ಷನ್ ಸಿಕ್ಕೊಂಡಾವಿ. ಏನ್ ಮಾಡೋಣ, ಪೂರ್ತಿ ಸಾಲ್ವ್ ಮಾಡೋಣ. ಈ ಬ್ರಾಕೆಟ್ ಸಾಲ್ವ್ ಮಾಡೋಣ. 9 1 9 7 4ರಾಗ 2 ಹೋದ್ರೆ 2, 2ರಿಂದ 2 ಹೋಯ್ತು. ಓಕೆ, ನೋಡ್ರಿ, ಲಾಸ್ಟ್ನೇದಷ್ಟೇ ಚೆಕ್ ಮಾಡೋಣ ನಾವು. ಕೊನೆಯ ಸಂಖ್ಯೆ ಮಾತ್ರ ಚೆಕ್ ಮಾಡೋಣ. ಯಾಕಂದ್ರೆ ಇದ್ರದ್ದು ಕೊನೆಯ ಸಂಖ್ಯೆ ಬೇರೆ ಇದೆ, ಇದರ ಕೊನೆಯ ಸಂಖ್ಯೆನೂ ಬೇರೆ ಇದೆ. 7 + 4 ಅಂದ್ರೆ 11, ಲಾಸ್ಟ್ 1 ಐತಿ. ಹೌದಾ? 11 ಅಂದ್ರೆ ಲಾಸ್ಟ್ ಏನೈತಿ, 1. 11 ಅಂದ್ರೆ ಲಾಸ್ಟ್ 1. ಓಕೆ, ನೋಡ್ರಿ, ಈಗ 3 × 1 ಅಂದ್ರೆ ಲಾಸ್ಟ್ ಏನ್ ಬರಬೇಕು, 3 ಬರಬೇಕು. ಇದ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಇದು ಕ್ಯಾನ್ಸಲ್ ಆಯ್ತು, ಲಾಸ್ಟ್ 8 ಐತಿ. ಓಕೆ, ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ ಸಾಲ್ವ್ ಮಾಡ್ಬೋದು. ಹೆಂಗ, 7 14 ಅಂತಂದ್ರೆ 21, 21 3 63 ಸರಿಯಾದ ಉತ್ತರ ಆಗಿತ್ತು. ಎರಡನೆಯ ಪ್ರಶ್ನೆ. ಒಂದು ಕಾರ್ಖಾನೆಯಲ್ಲಿ 96 ಕಾರ್ಮಿಕರ ಸರಾಸರಿ ವಯಸ್ಸು 32. ಟೋಟಲ್ ಕಾರ್ಮಿಕರು ಎಷ್ಟು ಜನ ಅದರ? 96 ಜನ ಅದರ. ಅವರ ಸರಾಸರಿ ವಯಸ್ಸು ಎಷ್ಟದ? 32 ವರ್ಷ. ಪುರುಷರ ಸರಾಸರಿ ವಯಸ್ಸು 41 ವರ್ಷಗಳು. ಮಹಿಳೆಯರ ಸರಾಸರಿ ವಯಸ್ಸು 25. ಹಾಗಾದ್ರೆ ಕಾರ್ಖಾನೆಯಲ್ಲಿರುವ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ. ಬಹಳ ಈಸಿ ಪ್ರಶ್ನೆ. ಈ ರೀತಿ ಕೊಟ್ಟು ಎಲ್ಲರದು ಕೊಟ್ಟು ಒಬ್ರದ್ದು ಕೇಳಿದಾಗ ಏನ್ ಮಾಡ್ರಿ, ಅಲಿಗೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ರಿ. ಇಲ್ಲಿ ಮೇಲ್, ಇಲ್ಲಿ ಫಿಮೇಲ್. ಓಕೆ, ಮೇಲ್ ಸರಾಸರಿ ಎಷ್ಟದ? 41 ಬರ್ಕೋರಿ. ಫಿಮೇಲ್ ಸರಾಸರಿ ಎಷ್ಟದ? 25 ಬರ್ಕೊಡ್ರಿ. ಎಲ್ಲರದು ಸರಾಸರಿ ಎಷ್ಟದ? 32. ಅದನ್ನ ಮಿಡಲ್ ಅಲ್ಲಿ ಬರ್ಕೊರಿ. ಎಲ್ಲರ ಸರಾಸರಿ ಎಷ್ಟೈತಿ ಅದನ್ನ ಮಿಡಲ್ ಅಲ್ಲಿ ಬರ್ಕೊರಿ. ನೋಡ್ರಿ, ವ್ಯತ್ಯಾಸ ಕಂಡಿಡ್ತೀರಿ. ವ್ಯತ್ಯಾಸ ಎಷ್ಟೈತಪ್ಪ ಇಲ್ಲಿ? 7. ಇವು ಎರಡರ ವ್ಯತ್ಯಾಸ ಎಷ್ಟದ? 9 ಬರ್ಕೊಡ್ರಿ. ಹಂಗಾರ ಈಗ ನಮಗೇನ್ ಸಿಕ್ತು, ಇದು ಮೇಲ್, ಇದು ಫಿಮೇಲ್ ಎಷ್ಟು ಜನ ಅಂತ ಆಯ್ತು. ಟೋಟಲ್ ಇಲ್ಲಿ ಕೊಟ್ಟಿರೋದು ಎಷ್ಟು? ಟೋಟಲ್ ಎಷ್ಟಿದೆ? ಮೇಲ್ 7, ಫಿಮೇಲ್ 9. ಅಂದ್ರೆ ಟೋಟಲ್ ಎಷ್ಟು ಆಯ್ತಪ್ಪ? 16. 16 ನಮ್ಮ ಪ್ರಕಾರ. ಆದ್ರೆ ಆಕ್ಚುಲ್ ಆಗಿ ಟೋಟಲ್ ಎಷ್ಟು ಜನ ಆದರು? 96 ಜನ. 16 ಅಂದ್ರೆ 96. ಯಾರ್ದು ಕೇಳ್ಯಾರು? ಮಹಿಳೆಯರ್ದು ಅಂತಂದ್ರ 9. 9 ಅಂದ್ರ ಎಷ್ಟು ಅಂತ ಕೇಳ್ಯಾರ. ಓಕೆ, 16 ಇದ್ಲಿ 80, 16 96, 96 54. ಇಲ್ಲಿಗೆನ ನಾವು ಪ್ರಶ್ನೆನ ಸ್ಟಾಪ್ ಮಾಡಬಹುದಾಗಿತ್ತು. ಯಾರ್ದು ಕೇಳ್ಯಾರು? ಮಹಿಳೆಯರ್ದು ಕೇಳ್ಯಾರ ಅಂತಂದ್ರ 9 ಐತಿ. ಆನ್ಸರ್ ಏನ ಬಂದ್ರು 9ರಿಂದ ಗುಣಾಕಾರ ಆಗಿರ್ತದ. 96 54. ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ, ಈ ಸಂಖ್ಯೆ ಹೋಗಂಗಿಲ್ಲ, ಈ ಸಂಖ್ಯೆ ಹೋಗಂಗಿಲ್ಲ. 9ರಿಂದ ಹೋಗುವಂತ ಒಂದೇ ಆಪ್ಷನ್ ಇತ್ತು, ಆಪ್ಷನ್ 1. ಮೂರನೆಯ ಪ್ರಶ್ನೆ. ಮಧ್ಯ ಸಮಾನುಪಾತ, ಮೀನ್ ಪ್ರಪೋರ್ಷನ್ ಅಂದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಬರಬೇಕು ಡೈರೆಕ್ಟ್ ಇದಕ್ಕ ಅಂಡರ್ ರೂಟ್. 9 ಅಂಡರ್ ರೂಟ್ 3, 49 ಅಂಡರ್ ರೂಟ್ 7, 7 3 21. ಪೆನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಮಧ್ಯ ಸಮಾನುಪಾತ ಅಥವಾ ಮೀನ್ಸ್ ಪ್ರಪೋರ್ಷನ್ ಅಂದ್ರೆ ಏನ್ ಮಾಡ್ತೀವಿ? ಅಂಡರ್ ರೂಟ್ ಆಫ್ AB, ಅಂಡರ್ ರೂಟ್ ಆಫ್ 9 × 49. 9 ಅಂಡರ್ ರೂಟ್ 3, 49 ಅಂಡರ್ ರೂಟ್ 7. ಓಕೆ, ನಾಲ್ಕನೆಯ ಪ್ರಶ್ನೆ. ಎಕ್ಸ್ ಮತ್ತು y ನ ಮಾಧ್ಯ ಸಮಾನುಪಾತ Z ಆಗಿದೆ. ಹಂಗಾರೆ ಇದರ ಅರ್ಥ ಏನು? ಸ್ಕ್ವೇರ್ ರೂಟ್ ಆಫ್ XY. ನಾ ಹೇಳಿದ ಹೌದಲ್ಲ, ಸ್ಕ್ವೇರ್ ರೂಟ್ ಆಫ್ XY ಇಸ್ ಈಕ್ವಲ್ ಟು ಏನು ಕೊಟ್ರ? Z. ಓಕೆ, ಇದೊಂದಾಯ್ತು. ನೆಕ್ಸ್ಟ್, x²Z ಮತ್ತು y²Z ನ ಮಾಧ್ಯ ಸಮಾನುಪಾತ ಏನು? ಹಂಗಾರೆ ಇದಕ್ಕೂ ಅಂಡರ್ ರೂಟ್ ಹಾಕ್ಬೇಕು. ಸ್ಕ್ವೇರ್ ರೂಟ್ ಆಫ್ A ನ, ಇದು A ಇದು B, A × B ಬರೀಬೇಕು ನಾವು. ಸ್ಕ್ವೇರ್ ರೂಟ್ x²Z ಇಂಟು y²Z. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇರಲಿಲ್ಲ, ಡೈರೆಕ್ಟ್ ಆಗಿನ ಮಾಡ್ಬೋದಿತ್ತು. ಬಟ್ ಇರ್ಲಿ, ಒಂದೊಂದು ಸ್ಟೆಪ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಅಂಡರ್ ರೂಟ್ ಒಳಗೈತಿ, ಅಂಡರ್ ರೂಟ್ ಬೇಡ, ಒಳ್ಳೆ ಮಳೆ ಎದಕ್ಕೆ ಬರ್ಕೋತ್ರಿ. x² ಅಂಡರ್ ರೂಟ್ ಇಂದ ಹೊರಗೆ ಬಂದ್ರೆ ಏನಾಕತಿ? x ಆಕತಿ. y² ಅಂಡರ್ ರೂಟ್ ಇಂದ ಹೊರಗೆ ಬಂದ್ರೆ ಏನಾಕತಿ? y. Z × Z, Z² ಅಂಡರ್ ರೂಟ್ ಇಂದ ಹೊರಗೆ ಬಂದ್ರೆ ಏನಾಕತಿ? Z ಆಗ್ತೈತಿ. ರೈಟ್. ಓಕೆ, ಆದ್ರೆ ಆಪ್ಷನ್ ಒಳಗೆ XYZ ಇಲ್ಲ. ಈಗ ನಾವೇನ್ ಮಾಡಬೇಕು?
ಈ ಎಕ್ಸ್ ವೈ ಅನ್ನೋದನ್ನ ತೆಗೆದು ಬಿಡಬೇಕು. ಹೆಂಗೆ ತೆಗಿದು ಇಲ್ಲಿ ನೋಡ್ರಿ ಎಕ್ಸ್ ವೈ ಐತಿ, ಎಕ್ಸ್ ವೈ ಸ್ಕ್ವೇರ್ ರೂಟ್ ಒಳಗೈತಿ. ಸ್ಕ್ವೇರ್ ರೂಟ್ ತೆಗಿಬೇಕಂದ್ರೆ ಇದಕ್ಕೂ ಸ್ಕ್ವೇರ್ ಮಾಡೋಣ, ಇದಕ್ಕೂ ಸ್ಕ್ವೇರ್ ಮಾಡೋಣ. ಈ ಸ್ಕ್ವೇರ್ ರೂಟನ್ನ ಸ್ಕ್ವೇರ್ ಮಾಡ್ರೆ ಏನಾಯ್ತು ಎಕ್ಸ್ ವೈ ಬಂತು. ಓಕೆ, ಈಸ್ ಈಕ್ವಲ್ ಟು ಜೆಡ್ ಸ್ಕ್ವೇರ್ ಇದು ಮತ್ತು ಜೆಡ್ ಸ್ಕ್ವೇರ್. ಹಂಗಾರೆ ಎಕ್ಸ್ ವೈನ ಬೆಲೆ ಏನು ಜೆಡ್ ಸ್ಕ್ವೇರ್. ಎಕ್ಸ್ ವೈ ಜಾಗದಾಗ ಜೆಡ್ ಸ್ಕ್ವೇರ್ ತುಂಬಿ ಇಂಟು ಜೆಡ್ ಅಂತಂದ್ರೆ ಎಷ್ಟು ಬಂತು ಜೆಡ್ ಟು ದ ಪವರ್ 3. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. 5ನೆಯ ಪ್ರಶ್ನೆ, ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯು 60% ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು 44ರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯ ಎಷ್ಟು ಶೇಕಡಾದಷ್ಟು ಕಡಿಮೆ ಮಾಡಬೇಕು. ನಾನು ನಿಮ್ಗೆ ಡೈರೆಕ್ಟ್ ಮೆಥಡ್ ಹೇಳಿನಿ, ಅದನ್ನ ಎಕ್ಸಾಮ್ ಒಳಗೆ ಫಾಲೋ ಮಾಡ್ರಿ. ಇದನ್ನೆಲ್ಲ ಬರ್ಕೋದ್ಕೊಂಡಿರ್ಬೇಡ್ರಿ. 100 ರೂಪಾಯಿ ವಸ್ತು ಇತ್ತಂದ್ರೆ 60 ರೂಪಾಯಿ ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತದೆ ಅದರದ್ದು 160 ರೂಪಾಯಿ ಆಗಿರ್ತದೆ. ಓಕೆ, ಆದ್ರೆ ನಮಗೆ ಖರ್ಚು ಎಷ್ಟು ಹೆಚ್ಚಾಗಬೇಕು ಓನ್ಲಿ 44 ರೂಪಾಯಿ ಅಷ್ಟೇ ಹೆಚ್ಚಾಗಬೇಕು. 44 ರೂಪಾಯಿ ಅಷ್ಟೇ ಹೆಚ್ಚಾಗಬೇಕಂದ್ರೆ ಎಷ್ಟು ಖರ್ಚು ಮಾಡ್ತೀವಿ ನಾವು 144 ರೂಪಾಯಿ ಖರ್ಚು ಮಾಡ್ತೀವಿ. ಓಕೆ, ಹಂಗಾರೆ ಎಷ್ಟು ಕಡಿಮೆ ಮಾಡಬೇಕು, ಎಷ್ಟು ಕಡಿಮೆ ಮಾಡ್ಯಾರಲ್ಲಿ 16 ರೂಪಾಯಿ ಕಡಿಮೆ ಮಾಡ್ಯಾರ. ಎಷ್ಟು ರೂಪಾಯಿ ಒಳಗೆ 160 ರೂಪಾಯಿ. 16 ರೂಪಾಯಿ ಕಡಿಮೆ ಮಾಡ್ಯಾರ. ಎಷ್ಟು ರೂಪಾಯಿ ಒಳಗೆ 160 ರೂಪಾಯಿ ಒಳಗೆ ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋಯ್ತು, 16 ಒಂದ್ಲೆ 16 ಒಂದ್ಲೆ 10% ಸರಿಯಾದ ಉತ್ತರ. ಡೈರೆಕ್ಟ್ ಹೆಂಗೆ ಮಾಡ್ಬೇಕಂತ ಹೇಳಿಲ್ಲ, ಇವೆರಡರ ವ್ಯತ್ಯಾಸವನ್ನ ತಗೋರಿ. ಇವೆರಡರ ವ್ಯತ್ಯಾಸ ಎಷ್ಟು ಬಂತು 16. ಎಷ್ಟ್ರೊಳಗೆ 60% ಹೆಚ್ಚಾಗೈತಂದ್ರೆ ಈಗ ಎಷ್ಟು ಇರ್ತೈತೆ ಹಂಗಾರೆ 160 ರೂಪಾಯಿ ಇರ್ತೈತಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ರಿ. ಡೈರೆಕ್ಟ್ ಮಾಡುವಂತ ಈ ಸ್ಟೆಪ್ ಅನ್ನು ಏನ್ ಮಾಡಿದ್ವಿ ನಾವು ಹಾರಿಸ್ಬಿಟ್ಟು ಹೋದಲು, ನಮಗೆ 5ರಿಂದ 10 ಸೆಕೆಂಡ್ ಉಳಿದ್ರೆ ಎಷ್ಟೋ ಎಕ್ಸಾಮ್ ಒಳಗೆ ಹೆಲ್ಪ್ ಆಗ್ತದೆ. ಓಕೆ, 6ನೆಯ ಪ್ರಶ್ನೆ, 2 ಕಂಟೈನರ್ಗಳಲ್ಲಿ ಕ್ರಮವಾಗಿ 765 ಲೀಟರ್ 833 ಲೀಟರ್ ದ್ರವ್ಯವಿದೆ. ಹಾಗಾದ್ರೆ 2 ಕಂಟೈನರ್ಗಳಲ್ಲಿ ದ್ರವ್ಯವನ್ನು ಅಳೆಯಬಲ್ಲ ಗರಿಷ್ಠ ಸಾಮರ್ಥ್ಯ ಎಷ್ಟಿರಬಹುದು ಅಂತ ಅಂದ್ರೆ ಕೇಳ್ಯಾರ. ಇದ್ರೊಳಗ ಕಂಡಿಡಿಬೇಕು. ಗರಿಷ್ಠ ಅಂದ್ರ ಮಹತ್ತಮ ಸಾಮಾನ್ಯ ಅಂತ. ಓಕೆ, ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಗರಿಷ್ಠ ಅಂದ್ರ ದೊಡ್ಡದು ಯಾವ್ದೈತಿ ಇದ್ರೊಳಗ ಆಪ್ಷನ್ 21 ಅಂದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 3 7. ಓಕೆ, ಹಂಗಾರೆ ಈ ಸಂಖ್ಯೆ 3ರಿಂದ 2 ಸಂಖ್ಯೆ ಬರ್ಕೋತೀವಿ ಅಲ್ಲಿ ಸಣ್ಣದ. ಓಕೆ, ಈ ಸಂಖ್ಯೆ ಯಾವ್ದು, ಈ ಸಂಖ್ಯೆ ನೋಡ್ರಿ 3 ಐತಿ ಇದು 3ರಿಂದ ಬಾ ಹೋಗಂಗಿಲ್ಲ. ಸೊ ಈ ಆಪ್ಷನ್ ಅಂತೂ ಕ್ಯಾನ್ಸಲ್ ಆಯ್ತು. 3ರಿಂದ ಹೋಗಂಗಿಲ್ಲ ಅಂತಂದ್ರೆ 21ರಿಂದ ಅಂತೂ ಹೋಗಂಗಿಲ್ಲ. ರೈಟ್. ಓಕೆ, ನೆಕ್ಸ್ಟ್ ಇದನ್ನ ಬಿಟ್ರೆ ಯಾವ್ದು ದೊಡ್ಡದೈತಿ 19. 19 3 57 14 76 19 4 76 ಅಂತಂದ್ರೆ ಎಷ್ಟು ಉಳಿತು 7 ಉಳಿತು. ಓಕೆ, 19 ಮಗ್ಯಾಗ 73 ಬರಂಗಿಲ್ಲ. ಸೊ ಇದು ಕ್ಯಾನ್ಸಲ್. 15ರಲ್ಲಿ ಅಂತೂ ಹೋಗಂಗಿಲ್ಲ, ಯಾಕಂದ್ರೆ 15ರಿಂದ ಬಾ ಹೋಗ್ಬೇಕಂದ್ರೆ ಲಾಸ್ಟಕ್ಕೆ 5 ಇರಬೇಕು ಇಲ್ಲ 0 ಇರಬೇಕು. ಸೊ ಇದು ಕ್ಯಾನ್ಸಲ್. ಒಂದು ಆಪ್ಷನ್ ಉಳಿದತಿ 17 ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗ್ಬಿಡೋಣ. ನೆಕ್ಸ್ಟ್, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 44 ಆಗಿದ್ದರೆ ಮತ್ತು ಚಕ್ರ ಬಡ್ಡಿಯು 44 ಆಗಿದ್ದರೆ ಅಸಲು ಮೊತ್ತ ಎಷ್ಟು ಅಂತ ಕೇಳ್ಯಾರ. ಓಕೆ, ನೋಡ್ರಿ ಬಹಳ ಈಸಿ ಪ್ರಶ್ನೆ ಇದು. ನಾವು ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೋತೀವಿ, ಬಟ್ ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಇದಕ್ಕೆ 40 ರೂಪಾಯಿ ಇತ್ತು, ಇದು 44 ರೂಪಾಯಿ ಆಗೈತಿ. ಎಷ್ಟಿತ್ತು 40 ರೂಪಾಯಿ, ಎಷ್ಟಾಗೈತಿ 44 ರೂಪಾಯಿ. ಈ 4 ರೂಪಾಯಿ ಎಕ್ಸ್ಟ್ರಾ ಎದಕ್ಕೆ ಬಂದೈತಿ? ಸರಳ ಬಡ್ಡಿ ಇತ್ತಂದ್ರೆ 20 ರೂಪಾಯಿ ಬರ್ತಿತ್ತಪ್ಪ. ಚಕ್ರ ಬಡ್ಡಿ ಇದಕ್ಕೆ ಏನಾಗೈತಿ 20 ರೂಪಾಯಿ ಇದು ಬಂದೈತಿ. ಎಕ್ಸ್ಟ್ರಾ ಏನಾಗೈತಿ ಇಲ್ಲಿ ಈ 20 ರೂಪಾಯಿಕ 4 ರೂಪಾಯಿ ಏನಾಗೈತಿ ಬಡ್ಡಿ ಬಂದದ. ಈ ಎಕ್ಸ್ಟ್ರಾ ಏನಾಗೈತಿ 20 ರೂಪಾಯಿಕ 4 ರೂಪಾಯಿ ಬಡ್ಡಿ ಬಂದದ. ರೈಟ್. ಓಕೆ, ಹಂಗಾರೆ ನಾವು ಇಲ್ಲಿಂದ ಎಷ್ಟು % ಅಂತ ಕಂಡು ಹಿಡಿಬೋದಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಷ್ಟು ಅಂತ ಕಂಡು ಹಿಡಿಬೋದಲ್ಲ. 4 ರೂಪಾಯಿ ಬಡ್ಡಿ ಬಂದೈತಿ 20 ರೂಪಾಯಿಕ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 21 25 5 4 20 ಎಷ್ಟು ಬಂತು 20. ಈಗ ನಾವು ಬಡ್ಡಿ ದರ ಅಂತೂ ಕಂಡುಹಿಡ್ಕೊಂಡ್ವಿ. ಹಂಗಾರೆ ನಮಗೊಂದು ಸೂತ್ರ ಗೊತ್ತೈತೆ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ. ಡಿಫರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು R ಡಿವೈಡೆಡ್ ಬೈ 100 ಸ್ಕ್ವೇರ್. ಹೌದಾ? ಈ ಸೂತ್ರ ನಮಗೆಲ್ಲರಿಗೂ ಗೊತ್ತೈತಿ. ಯಾವಾಗ ಕಂಡುಹಿಡಿತೀವಿ ಈ ಸೂತ್ರ? ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ ಕೊಟ್ಟಾಗ. ಓಕೆ, ನೋಡ್ರಿ ವ್ಯತ್ಯಾಸ ಎಷ್ಟೈತಿ ಇಲ್ಲಿ 40 ರೂಪಾಯಿ ಐತಿ, ಇಲ್ಲಿ 4 ರೂಪಾಯಿ ಐತಿ. ಹಂಗಾರೆ ಎಷ್ಟಾಯ್ತು ವ್ಯತ್ಯಾಸ? 4 ರೂಪಾಯಿ ಡಿಫರೆನ್ಸ್. ಪ್ರಿನ್ಸಿಪಲ್ ಅಸಲು ಗೊತ್ತಿಲ್ಲ, ಅದಕ್ಕೆ ಹಂಗ ಬರ್ದೀವಿ. ನೋಡ್ರಿ ಹೊಳೆ ಮಳೆ ಬರ್ಕೋ ಬದ್ಲಿ ಏನ್ ಮಾಡೋಣ, ಈಗ ಬಡ್ಡಿ ದರ ಎಷ್ಟೈತಿ R 20 ಇಂಟು 20 ಅಂದ್ರ 400 ಭಾಗಿಸು 100 ಇಂಟು 100 ಅಂದ್ರ 10,000. ಓಕೆ, 2 0 ಇಂದ 2 0 ಹೋಯ್ತು, 4ರಿಂದ 4 ಹೋಯ್ತು. ಈ 100 ಇಲ್ಲಿ ಭಾಗ ಕರೆದಿದ್ದು ಈ ಕಡೆ ಹೋದ್ರೆ ಏನಾಯ್ತು ಗುಣಾಕಾರ ಆಯ್ತು. ಹಂಗಾರ ಅಸಲು ಎಷ್ಟು
100 ರೂಪಾಯಿ. ಈಸಿ ಪ್ರಶ್ನೆ ಅಲ್ಲ. ಫಸ್ಟ್ ಏನ್ ಮಾಡ್ರಿ, ಬಡ್ಡಿ ದರ ಕಂಡು ಹಿಡ್ಕೋರಿ. ಬಡ್ಡಿ ದರ ಕಂಡು ಹಿಡ್ಕೊಂಡ ಈ ಸೂತ್ರವನ್ನ ಹಾಕ್ಬಿಟ್ರ ಮುಗಿದೋಯ್ತು. ಒಂದು ವೇಳೆ 496 ಮೀಟರ್ ಉದ್ದದ ರೈಲು 18 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ 664 ಮೀಟರ್ ಉದ್ದದ ಸುರಂಗವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಓಕೆ, ಟೈಮ್ ಕೊಟ್ಟು ಟೈಮ್ ಕೇಳಿದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎರಡು ಕೂಡಿ ಬರ್ಕೋತೀವಿ ನಾವು. 496 ಪ್ಲಸ್ 664. 496ಕ್ಕೆ 4 ಕೂಡಿಸಿರ 500 ಆಯ್ತು. 500 ಅಂತಂದ್ರೆ 1160. 1160 ಮೀಟರ್ ಆಯ್ತು. ಇದು ನೋಡ್ರಿ ಕಿಲೋಮೀಟರ್ ಐತಿ. 18 ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಎದ್ರ ಹೋಗ್ಬೇಕು, ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಹೆಂಗ್ ಮಾಡ್ತೀವಿ, 5/18. ಕೆಳಗೆ ಭಾಗಿಸು ಇದ್ದದನ್ನು ಮ್ಯಾಲ ಬರೆದ್ರೆ ಏನಾಯ್ತು, ಗುಣಾಕಾರದಾಗ 18 ಆಯ್ತು. ರೈಟ್, ಓಕೆ. 18ರಿಂದ 18 ಹೋಯ್ತು. 5 2 10 1 ಉಳಿತು. 5 3 15 1 ಉಳಿತು. 5 2 10 232. ಈಸಿಯಾಗಿರುವಂತಹ ಪ್ರಶ್ನೆ ಆಗಿತ್ತು. 9ನೆಯ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯವು 7 ಸೆಂಟಿಮೀಟರ್ ಮತ್ತು ಅದರ ಎತ್ತರ 9.5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ರಿ. ಪೈನ ಬೆಲೆ 22/7. ಈ ಪೈನ ಬೆಲೆ 22/7 ಅಂತ ಬಂತಂದ್ರೆ ನಾ ಈ ಪ್ರಶ್ನೆನ ಓದಂಗಿಲ್ಲ. ಏನ್ ಮಾಡ್ತೀನಿ ನಾನು, ಡೈರೆಕ್ಟ್ 22 ಅಂದ ತಕ್ಷಣ 11 × 2. 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತತಿ ಚೆಕ್ ಮಾಡ್ತೀನಿ ನಾನು. ಹಂಗೆ ಸೂತ್ರ ಗೀತ್ರ ಏನು ಬೇಡ. ಇದು ಇತ್ತಂದ್ರೆ ಚೆಕ್ ಮಾಡೋಣ. ಒಂದ್ ವೇಳೆ ಏನಾದ್ರೂ 2 ಆಪ್ಷನ್ 11ರಿಂದ ಬಾ ಹೋಗತ್ತಿದ್ವು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನಾವು ಸೂತ್ರ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಣ. ಇಲ್ಲ ಇನ್ನೊಂದು ಯಾವ್ದಾರೆ ಅಲ್ಟರ್ನೇಟ್ ಆಪ್ಷನ್ ಮುಖಾಂತರ ಸಿಗ್ತದೆ ಏನೋ ನೋಡಿ ಚೆಕ್ ಮಾಡಿ ಸಾಲ್ವ್ ಮಾಡೋಕೆ ಪ್ರಯತ್ನ ಪಡೋಣ. ಬಟ್ ಈಗ ನಾನು ಏನ್ ಮಾಡ್ತೀನಿ, 22/7 ಇರೋದ್ರಿಂದ 11ರಿಂದ ಯಾವ ಸಂಖ್ಯೆ ಹೋಗಕ್ಕೆ ಚೆಕ್ ಮಾಡೋಣ. 11ರಿಂದ ಹೋಗೋದು ಗೊತ್ತಿಲ್ಲ ನಿಮ್ಗೆ, ಅಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡಿಸ್ಬೇಕು. ಯಾವ ಸಂಖ್ಯೆ ಇರ್ತದಲ್ಲ ಅದರಿಂದ ಮೈನಸ್ ಮಾಡಿದಾಗ ವ್ಯತ್ಯಾಸ 0 ಅಥವಾ 11 ಬರಬೇಕು. ನೋಡ್ರಿ 8 4 12. 12ರಾಗ 1 ಹೋದ್ರ 11 ಬರತೈತಿ. ಈ ಸಂಖ್ಯೆ 11ರಿಂದ ಬಾ ಹೋಗತ್ತೆ. 4 ಈ ಸಂಖ್ಯೆ 11ರಿಂದ ಹೋಗಂಗಿಲ್ಲ. ಈ ಸಂಖ್ಯೆನೂ 11ರಿಂದ ಹೋಗಂಗಿಲ್ಲ. 8 4 12. 12ರಾಗ 2 ಹೋದ್ರೆ 10 ಬರ್ತೈತಿ. ಈ ಸಂಖ್ಯೆನೂ 11ರಿಂದ ಬಾ ಹೋಗಂಗಿಲ್ಲ. ಒಂದೇ ಒಂದು ಆಪ್ಷನ್ ಇತ್ತು 11ರಿಂದ ಬಾ ಹೋಗೋದು. ಇದೇ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ನಾನು ಈ ಪೂರ್ತಿ ಪ್ರಶ್ನೆಯನ್ನ ಸಾಲ್ವ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಎಕ್ಸಾಮ್ ಒಳಗ ಇದೇ ಅಪ್ರೋಚ್ ಅನ್ನ ಯೂಸ್ ಮಾಡಬೇಕು. 10ನೆಯ ಪ್ರಶ್ನೆ. ನಮೂದಿತ ಬೆಲೆಯ ಮೇಲೆ 26% ರಿಯಾಯಿತಿ ನೀಡಿದ ಬಳಿಕ ಮಾರಾಟ ಬೆಲೆಯು 2886 ಆಗಿದೆ. ಆಗ ರಿಯಾಯಿತಿಯು ಮೊತ್ತ ಇದಾಗಿರ್ತದೆ. ರಿಯಾಯಿತಿ ಕಂಡುಹಿಡಿಬೇಕು. ರಿಯಾಯಿತಿ ಹೆಂಗ್ ಕಂಡುಹಿಡಿತೀವಿ ನಾವು, ನೋಡ್ರಿ, ರಿಯಾಯಿತಿ ಫಸ್ಟ್ ಅಸಲು ಬೆಲೆ ಎಷ್ಟಿರ್ತೈತಿ, 100%. 26% ಡಿಸ್ಕೌಂಟ್ ಕೊಟ್ಟ. ನಾವು 26% ಡಿಸ್ಕೌಂಟ್ ಕೊಟ್ಟನಂದ್ರೆ ಎಷ್ಟು, 74ಕ್ಕೆ ಮಾರಿರ್ತಾನೆ. 74ಕ್ಕೆ ಮಾರಿರ್ತಾನೆ. ನಮ್ಗೆ ಕೊಟ್ಟಿದ್ದೇನಿಲ್ಲ ಮಾರಿದ ಬೆಲೆ. ಮಾರಿದ ಬೆಲೆ ನಮ್ಮ ಪ್ರಕಾರ ಎಷ್ಟೈತಿ, 74. 74 ಅಂದ್ರೆ 2886. ಓಕೆ, ಹಾಗಾದ್ರೆ ಏನ್ ಕಂಡುಹಿಡಿಬೇಕು ನಾವು, ರಿಯಾಯಿತಿ ಕಂಡುಹಿಡಿಬೇಕು. ಇಲ್ಲಿ ಅಸಲು ಕಂಡುಹಿಡಿ ಅಂದಿಲ್ಲ, ರಿಯಾಯಿತಿ ಕಂಡುಹಿಡಿ. ರಿಯಾಯಿತಿ ಎಷ್ಟು ಪರ್ಸೆಂಟ್ ಐತಿ, 26. 26 ಅಂದ್ರೆ ಎಷ್ಟು? ಓಕೆ, ನೋಡ್ರಿ 74 ಒಂದ್ಲೆ 74. ಇಲ್ಲಾಂದ್ರೆ 2ರಿಂದ ಹೊಡಿತೀರಾ ಹೊಡ್ರಿ, ಇಲ್ಲ ಡೈರೆಕ್ಟ್ 24ರಿಂದ ಹೊಡಿತೀರಾ. 2ರಿಂದ ಹೊಡಿ. 2 3 6, 2 7 14. 2 1 2, 2 3 6. ಓಕೆ, 37 1 37. 37ರಿಂದ ಹೊಡೆದು 37 7ರಿಂದ ಹೋಗ್ತದೆ. 7 7 3 21. ಎಸ್, 7ರಿಂದ ಹೋಗ್ತದೆ. ಓಕೆ, ಹಂಗಾರೆ ಮತ್ತೆ 7 7 6 7 8 56. ಹಂಗಾರೆ ಎಷ್ಟರಿಂದ ಹೋಗ್ತದೆ, 78ರಿಂದ ಹೋಗ್ತದೆ. ಹಂಗಾದ್ರೆ 78 × 13. ಇಲ್ಲಿ ನೋಡ್ರಿ ಲಾಸ್ಟ್ನೇದಷ್ಟೇ ಚೆಕ್ ಮಾಡ್ರಿ. 3 8 3 24. ಲಾಸ್ಟ್ 4 ಬರಬೇಕು. 4 ಇಲ್ಲೇ ಬರತೈತಿ. ಇದು ಆಪ್ಷನ್ ಸರಿಯಾದ ಉತ್ತರ ಆಗಿತ್ತು. ಓಕೆ, ಇಲ್ಲಾಂದ್ರೆ ನೀವು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಗೊತ್ತಾ, ಇದನ್ನ ಗುಣಿಸ್ಬೇಕು, ಇದರಿಂದ ಭಾಗಿಸ್ಬೇಕು. ರೈಟ್, ಹಂಗಾರೆ ಏನ್ ಮಾಡ್ತೀವಿ, 26 × 2 8 8 6 ಭಾಗಿಸು 74. ಓಕೆ, ನೋಡ್ರಿ ಈಗ ಇದನ್ನ ಗುಣಿಸ್ರಿ. 6 6 36. ಲಾಸ್ಟ್ 6 ಐತಿ. 4ರ ಮಧ್ಯೆ 6 ಯಾವಾಗ ಬರ್ತೈತಿ ಚೆಕ್ ಮಾಡ್ರಿ. 4 4 16. ಹೌದಲ್ಲ, 4 4 16. ಲಾಸ್ಟ್ ಏನ್ ಬರ್ಬೇಕು, 4 ಬರಬೇಕು. ಇದು ಆಪ್ಷನ್ ಟೇಕ್ ಹಾಕಿದ್ರೆ ಮುಗೀತು. ಎಲ್ಲಿ ಕಡತ ಹೊಡೆಯೋ ಅವಶ್ಯಕತೆ ಇರಲಿಲ್ಲ. 11ನೆಯ ಪ್ರಶ್ನೆ. ಎ ಅವರು ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಬಿ ಯ 2 ಪಟ್ಟು ಸಂಖ್ಯೆಯ ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಓಕೆ, ಎ ಬಿ ನೀವು 1 ದಿವಸ ತಗೊಂಡ್ರೆ ನೀವು ಏನ್ ಮಾಡ್ತಾನೆ, ಎ 2 ದಿವಸ ತಗೋತಾನೆ. ಓಕೆ, ಸಿ ಅವರು ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಬಿ ಯ ಅರ್ಧದಷ್ಟು ದಿನ ತಗೋತಾನೆ. ಹಂಗಾರೆ ಇವ್ ಸಿ ಇವನ ಅರ್ಧ ತಗೋತಾನಂದ್ರ ಇವ್ನ ಡಬಲ್ ತಗೊಂಡಂಗ. ಹೌದಲ್ಲ, ಇವ್ನ ಅರ್ಧ ತಗೋತಾನಂದ್ರ ಇವ್ ಸಿ ದನ್ಲ ಇವಂದ ಅರ್ಧ, ಬಿ ದ ಅರ್ಧ ತಗೋತಾನಂದ್ರ ಈ ಬಿ ದವ ಸಿ ಡಬಲ್ ತಗೊಂಡಂಗ. ಹೌದಿಲ್ಲ, ಇವ್ ಸಿ 1 ಕೆಲಸ ಮಾಡಿದ್ರೆ
ಬಿ ಎಷ್ಟು ಕೆಲಸ ಮಾಡ್ತಾನೋ 2 ದಿವಸ ತಗೋತಾನೆ. ನೀವು ಸಿ 1 ದಿವಸನಾಗ ಕೆಲಸ ಮುಗಿಸಿರ ಬಿ ಎಷ್ಟು ದಿವಸನಾಗ ತಗೋತಾನೋ 2 ದಿವಸ. ನೀವು ಎ ಏನು ತಗೋತಾನ ಅಂತ ಹೇಳಿರಲಿ, ನೀವು ಬಿದ್ 2 ಪಟ್ಟು, ಬಿದ್ 2 ಪಟ್ಟು ಅಂದ್ರೆ ನೀವು 2 ದಿವಸ ತಗೊಂಡ್ರೆ ನೀವು ಎಷ್ಟು ದಿವಸ ತಗೋತಾನೋ 4 ದಿವಸ ತಗೋತಾನೋ. ಇದೇನು ಬಂತು? ಟೈಮ್. ಓಕೆ, ಇದೇನು ಬಂತು? ಟೈಮ್. ಈಗ ನಾವು ಏನು ಮಾಡ್ತೀವಿ? ಟೋಟಲ್ ವರ್ಕ್ ಕಂಡುಹಿಡ್ತೀವಿ. ಟೋಟಲ್ ವರ್ಕ್ ಅಂದ್ರೆ ಇದ್ರ ಲಸ ಎಷ್ಟು ಬಂತಪ್ಪ? 4. 4 ಒಂದ್ಲೆ 4, 2 ಎರಡ್ಲೆ 4, 1 4ಲೆ 4. ಇದೇನು ಬಂತು? ಎಫಿಸಿಯನ್ಸಿ, ಒಂದು ದಿನಕ್ಕೆ ಮಾಡುವಂತಹ ಕೆಲಸ. ಏನು ಬಂತು? ಒಂದು ದಿವಸಕ್ಕೆ ಮಾಡುವಂಥ ಕೆಲಸ. ಓಕೆ, ಈಗ ಏನು ಕೊಟ್ಟರು ನೋಡ್ರಿ, ಎ ಅವರು 12 ದಿನಗಳಲ್ಲಿ ಮುಗಿತಾ ಇದೆ. ಓಕೆ, ಇಲ್ಲಿ ಏನು ಕೊಟ್ಟರು? ಎ ಅವರು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಕೊಟ್ರ. ಹಂಗಾರೆ ಎ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ? ಒಂದು ಕೆಲಸ ಮಾಡ್ತಾನೆ. ಹಂಗಾರೆ 12 ದಿವಸ ಮಟ ಎಷ್ಟು ಕೆಲಸ ಮಾಡಿರ್ತಾನೆ? 12 ಕೆಲಸ ಮಾಡಿರ್ತಾನೆ. ಹಂಗಾರೆ ಇದೇನು ಟೋಟಲ್ ಕೆಲಸ ಹೋದ್ಲು? 12 ದಿವಸನಾಗ ಕೆಲಸ ಮುಗಿಸ್ತಾನಂದ್ರೆ ದಿನಕ್ಕೆ ಒಂದೊಂದ್ರಂಗ 12 ದಿವಸ ಮಾಡ್ಯಾನಂದ್ರೆ ಟೋಟಲ್ ಕೆಲಸ ಎಷ್ಟಿತ್ತಪ್ಪ? ಟೋಟಲ್ 12 ಕೆಲಸ ಆಯ್ತು. ಓಕೆ, ಈಗ ಏನು ಮುಂದಿನ ಕಂಡೀಷನ್ ನೋಡೋಣ. ಎ ಬಿ ಅವರು 1ನೇ ದಿನ ಕೆಲಸ ಮಾಡ್ತಾನೆ, ಬಿ 1ನೇ ದಿವಸ ಕೆಲಸ ಮಾಡ್ತಾನು, ಎ 2ನೇ ದಿವಸ ಕೆಲಸ ಮಾಡ್ತಾನೆ, ಇವು 1ನೇ ದಿವಸ 2ನೇ ದಿವಸ. ಓಕೆ, ಆಮೇಲೆ ಸಿ 3ನೇ ದಿವಸ ಕೆಲಸ ಮಾಡ್ತಾನೆ. ಓಕೆ, ಹಂಗಾದ್ರೆ ಬಿ ಅವರು 4ನೇ ಮತ್ತೆ ಬಿ 4ನೇ ದಿನ ಕೆಲಸ ಮಾಡ್ತಾನೆ. ಇದೇ ರೀತಿ ಕೆಲಸ ಮುಂದುವರೆದ್ರೆ ಎಷ್ಟು ದಿವಸನೇ ಕೆಲಸ ಮುಗಿತೈತಿ ಅಂತ ಹೇಳ್ಯಾರ. 1ನೇ ದಿವಸ ಇವ್ 2 ಕೆಲಸ ಮಾಡಿದ, ಹಂಗಾರೆ 2 ಕೆಲಸ 1ನೇ ದಿವಸ ಮುಗಿತು. ನೆಕ್ಸ್ಟ್ 2ನೇ ದಿವಸ 1 ಕೆಲಸ ಮಾಡಿದ, ಹಂಗಾರೆ 2 ದಿವಸ ಆಯ್ತು. ಟೋಟಲ್ ಎಷ್ಟು ಕೆಲಸ ಆಗೈತಿ? ಈಗ 3. ನೆಕ್ಸ್ಟ್ 3ನೇ ದಿವಸ ಇವ್ ಬಂದು ಎಷ್ಟು ಕೆಲಸ ಮಾಡ್ತಾನೋ? 4. ಹಂಗಾರೆ ಎಷ್ಟು ಕೆಲಸ ಆಯ್ತು? ಈಗ 4, 6, 7 ಆಯ್ತು. ಓಕೆ, ಯಾಕಂದ್ರೆ ಡೈರೆಕ್ಟ್ ಮಾಡ್ಬೇಕಂತಂದ್ರೆ ನಮ್ಗೆ ಈ 12 ಕೆಲಸ ಮಾಡಕ್ಕೆ ಎಷ್ಟು 4, 6, 7 ಕೆಲಸ ಮಾಡಕ್ಕೆ 3 ದಿವಸ ತಗೊಂಡಾರ. ಹಂಗಾರೆ 12 ಕೆಲಸ ಮಾಡಕ್ಕೆ 7ರ ಮಗ್ಗಿಯಿಂದ ಡೈರೆಕ್ಟ್ ನಮ್ಗೆ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು? ಪೂರ್ತಿ ಈ ರೀತಿ ಬರ್ಕೊಂಡೇನೆ ಮಾಡತ್ತೀನಿ. ರೈಟ್, ಹಂಗಾರೆ ಈಗ ನೆಕ್ಸ್ಟ್ ಯಾರಿಗೆ ಬಂದು ಕೆಲಸ ಮಾಡ್ತಾರೆ? ಇವರೇ ಮಾಡ್ತಾರಲ್ಲ. ನೆಕ್ಸ್ಟ್ 2 ಇವು ಬಂದು ಕೆಲಸ ಮಾಡಿದ. ಟೋಟಲ್ ಎಷ್ಟು ಆಯ್ತು? 4, 6, 8, 9 ಆಯ್ತು. ಓಕೆ, ನೆಕ್ಸ್ಟ್ ಯಾರು ಬಂದು ಕೆಲಸ ಮಾಡ್ತಾರೋ? 1 ಇದಾವೆ. ಓಕೆ, ನೀವು 1 ಕೆಲಸ ಮಾಡಿದ. ಎಷ್ಟಾಯ್ತು ಈಗ? 4, 6, 8, 10 ಕೆಲಸ ಆಯ್ತು. ಇನ್ನು ಎಷ್ಟು ಕೆಲಸ ಉಳಿದೈತಿ? 2 ಕೆಲಸ ಉಳಿದೈತಿ. ಹೋದಲು 2 ಕೆಲಸ ಯಾರು ಮಾಡ್ತಾರೆ? 2 ಕೆಲಸ ಯಾರು ಮಾಡ್ತಾರೋ? ನೆಕ್ಸ್ಟ್ ಬಂದವ 4 ಕೆಲಸ ಮಾಡ್ತಾನೆ, ನೆಕ್ಸ್ಟ್ ಬಂದವ 4 ಕೆಲಸ. ಆದ್ರೆ ಉಳಿದಿದ್ದ ಕೆಲಸ ಎಷ್ಟು? 2 ಹೋದಲು. ಹಂಗಾರೆ ಇವ್ ಎಷ್ಟು ದಿವಸನೇ ಕೆಲಸ ಮಾಡ್ತಾನೆ? ಇದನ್ನ ಅರ್ಧ, 1/2. ಇವ್ ಒಂದು ದಿವ್ಸಕ್ಕೆ 4 ಕೆಲಸ ಮಾಡ್ತಾನು. ಉಳಿದಿದ್ದ ಕೆಲಸ ಎಷ್ಟು? 2. ಹಂಗಾರೆ ಎಷ್ಟು ಆಯ್ತು? ಕಟ್ತಾ ಹೊಡ್ರೆ 2. 1, 2, 3, 4, 5 2 ದಿವಸ ಆಯ್ತು. 5 ದಿನದೊಳಗೆ ಕೆಲಸ ಪೂರ್ಣಗೊಳ್ತದ. ಪ್ರತಿಯೊಂದು ಸ್ಟೆಪ್ಪನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ಏನು ಮಾಡ್ರಿ? ರಿವೈಸ್ ಮಾಡಿ ನೋಡ್ಕೋರಿ, ತಿಳ್ಕೋರಿ. 12ನೇ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. ಡೈರೆಕ್ಟ್ ಮಾಡಿಬಿಡೋಣ. ಇಲ್ಲೇ ನೋಡ್ರಿ, ಫಸ್ಟ್ ಭಾಗಾಕಾರ -15 -60. 15 ಒಂದ್ಲೆ 15 4ಲೆ ಎಷ್ಟು ಬಂತು? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿತ್ತು. -9 -4 6 2 12. 12 ಅಂತಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಅಂದ್ರೆ ಮೈನಸ್ 12. ಎಷ್ಟಾಯ್ತು? 2 4 6 6 9 15. 5 ಬರ್ಬೇಕು ಲಾಸ್ಟ್. ಇದು ಆಪ್ಷನ್. 9 4 13 13 13 12 25. ಪೂರ್ತಿ ಡೀಟೇಲ್ ಆಗಿ ಮಾಡಿದ್ರು ಇಷ್ಟೇ ಬರ್ತದೆ. 400 ಪೇರು ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1200 ರೂಪಾಯಿಯಂತೆ ಖರೀದಿಸಲಾಯಿತು ಮತ್ತು 1000ದಷ್ಟು ಲಾಭ ಮಾರಾಟ ಮಾಡಲಾಯಿತು. ಓಕೆ, ಹಾಗಾದ್ರೆ ಪ್ರತಿ ಡಜನ್ ಪೇರು ಹಣ್ಣುಗಳ ಮಾರಾಟ ಬೆಲೆ ಎಷ್ಟು? ಪ್ರತಿ ಶಿಫ್ಟ್ ಒಳಗೂ ಈ ಪ್ರಶ್ನೆ ಬಂದದ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ನಿಮ್ಗೆ ಡೈರೆಕ್ಟ್ ಗೊತ್ತಾಗ್ತದೆ. 100 ಹಣ್ಣಿಗೆ 12 ಅಂದ್ರೆ 400 ಹಣ್ಣಿಗೆ 4 ಪಟ್ಟು ಹೌದಲು. 12 4 48. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾಕ ನೋಡ್ರಿ, ಇದೇನು ಕ್ಯಾಲ್ಕುಲೇಷನ್ ಮಾಡದಂತ ಪ್ರಶ್ನೆ ಐತಿ. ಒಂದು 100 ಹಣ್ಣಿಗೆ 1200 ರೂಪಾಯಿ. 100 ಹಣ್ಣಿಗೆ 1200 ರೂಪಾಯಿ ಅಂದ್ರೆ 400 ಹಣ್ಣಿಗೆ 4800 ರೂಪಾಯಿ. ಹಂಗಾರೆ 1000 ರೂಪಾಯಿ ಲಾಭ ಇಟ್ಕೊಂಡಂದ್ರೆ 1000 ರೂಪಾಯಿ ಲಾಭ ಇಟ್ಕೊಂಡಂದ್ರೆ ಮೈಂಡ್ ಒಳಗೆ ಮಾಡ್ಬೋದು. 5800 ರೂಪಾಯಿಗೆ ಮಾರಿರ್ತಾನ. ಹೌದಾ ಇಲ್ಲ? ರೈಟ್, ನೋಡ್ರಿ, 100 ಹಣ್ಣಿಗೆ 1200, 400 ಹಣ್ಣಿಗೆ 4800 ರೂಪಾಯಿ ಲಾಭ. 1000 ರೂಪಾಯಿ ತಗೊಳತಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕ? 5800 ರೂಪಾಯಿ. ರೈಟ್, ಈ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ 5800 ರೂಪಾಯಿಗೆ ಮಾರ್ಯಾಣ ಅಂತ ಬರ್ಕೋಬೋದಾಗಿತ್ತು ನಾವು. 400 ಹಣ್ಣನ್ನ 5800 ರೂಪಾಯಿಗೆ ಮಾರ್ಯಾಣ. ಎಷ್ಟು ಹಣ್ಣಿನ ಕೇಳ್ಯಾರವರು? ಡಜನ್. ಡಜನ್ ಅಂದ್ರೆ 12 ಹಣ್ಣಿಗೆ ಎಷ್ಟು? 4 2 0 2 0 ಕ್ಯಾನ್ಸಲ್ ಆಯ್ತು. 4 1 4 3 8 3 24 5 3 15 2 17 174 ಸರಿಯಾದ ಉತ್ತರ ಆಗಿತ್ತು. ನಿಮ್ಗೆ ಗೊತ್ತಿರಲಿಲ್ಲ, ಇಲ್ಲಿಂದ ಇಲ್ಲಿ ಗುಣಾಕಾರ ಆಕತಿ, ಇಲ್ಲಿಂದ ಇಲ್ಲಿ ಭಾಗಾಕಾರ, ಇಲ್ಲಿಂದ ಇಲ್ಲಿ ಭಾಗಾಕಾರ ಆಗ್ತದ. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. ಒಂದು ಭಿನ್ನರಾಶಿ ಅಂಶವನ್ನು 10ರಷ್ಟು ಹೆಚ್ಚಿಸಿದರೆ ಮತ್ತು ಛೇದವನ್ನು 10ರಷ್ಟು ಕಡಿಮೆಗೊಳಿಸಿದರೆ ಆಗ
ಆ ಭಿನ್ನರಾಶಿಯು 11/45 ಆಗುತ್ತದೆ. ಹಾಗಾದ್ರೆ ಮೂಲ ಭಿನ್ನರಾಶಿ ಕಂಡಿಡಿರಿ. ಸಿಂಪಲ್. ಮೊದಲೇ ಕೈ ಎಕ್ಸ್ ಇತ್ತು ಅನ್ಕೋರಿ. ಇದನ್ನ 10% ಹೆಚ್ಚಿಗೆ ಮಾಡಿವಿ ಅಂದ್ರೆ 110. ಇದನ್ನ 10% ಕಡಿಮೆ ಮಾಡಿವಿ ಛೇದನ ಅಂತಂದ್ರೆ 90. ಹಿಂಗ್ ಮಾಡಿದಾಗ ಏನಕತಿ 11/45 ಬರ್ತೈತಿ. 11 ಒಂದ್ಲೆ 11 ಹತ್ಲೆ. ಓಕೆ, 0ಲೆ 0 ಹೋತ್. 9 ಒಂದ್ಲೆ 9 ಐದ್ಲೆ. ಹಂಗಾರ ಎಕ್ಸ್ ಮುಂದೆ ಏನೈತಿ ಈಗ 1 ಐತಿ. ವೈ ಮುಂದೆ ಏನೈತಿ 5 ಐತಿ. 1/5 ಮುಗಿತು. ಒಂದು ವಸ್ತುವನ್ನು 20,240ಕ್ಕೆ ಮಾರಾಟ ಮಾಡಿದ ಒಬ್ಬ ಅಂಗಡಿಯವನು 8% ನಷ್ಟ ಅನುಭವಿಸುತ್ತಾನೆ. ಹಾಗಾದ್ರೆ ಅಂಗಡಿಯವನು 12%ದಷ್ಟು ಲಾಭ ಗಳಿಸಲು ಯಾವ ಬೆಲೆಗೆ ಮಾರಾಟ ಮಾಡಬೇಕಿದೆ? ಓಕೆ, ನೋಡ್ರಿ ಎಲ್ಲೆಲ್ಲಿ ಹುಡಿನೋ 8% ನಷ್ಟ ಅನುಭವಿಸೋಣ ಅಂದ್ರೆ 92%ಕ್ಕೆ ಮಾರಿರ್ತಾನೆ. ಹೌದಾ? ಹಂಗಾರ ಎಷ್ಟಕ್ಕೆ ಮಾರಾಟ ಮಾಡ್ಯಾನವ? ನಮ್ಮ ಪ್ರಕಾರ 92%. ಅವ್ರು ಆ್ಯಕ್ಚುಲ್ ಆಗಿ ಎಷ್ಟು ಮಾರಾಟ ಮಾಡ್ಯಾನ? 20,240. ಲಾಭ ಆಗ್ಬೇಕು ಎಷ್ಟು ಪರ್ಸೆಂಟ? 12%. 12% ಲಾಭ ಆಗ್ಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕು? 112ಕ್ಕೆ ಮಾರ್ಬೇಕು. 100 ರೂಪಾಯಿ ಒಳಗೆ 8% ಲಾಸ್ ಅಂದ್ರೆ 92. ನಮ್ಮ ಪ್ರಕಾರ 92 ಅಂದ್ರೆ 20,240. ಲಾಭ 12% ಮಾಡ್ಕೋಬೇಕಂದ್ರೆ 112% ಅಂದ್ರೆ 112. ಓಕೆ, ನೋಡ್ರಿ ನಾವೀಗ ಕಡ್ತಾ ಹೊಡ್ಕೊಂತ ಕುಂಡ್ರು ಕಿತ್ರ ಏನ್ ಮಾಡ್ಬೋದಪ್ಪ ಅಂತಂದ್ರೆ 12% ಅಲ್ಲ 112%. 112ರೊಳಗ ಯಾವ ಸಂಖ್ಯೆ ಅಡಗಿದವು? 4ರಿಂದ 4 2 8, 4 8 32. ಓಕೆ, 7 3 7 4 7 ಅಡಿಗಿತ್ ನೋಡ್ರಿ. 7ರಿಂದ ಈ ಸಂಖ್ಯೆ ಬಾಕೋತಿ. ಯಾವ ಸಂಖ್ಯೆ 7ರಿಂದ ಬಾಕೋತಿ ಚೆಕ್ ಮಾಡೋಣ. ನೋಡ್ರಿ 7 3 21 5 ಉಳಿತು. 7 7 49 1 ಉಳಿತು. 7 2 14 ಈ ಸಂಖ್ಯೆ ಹೊಡೆದ ಹಂಗಿಲ್ ಕ್ಯಾನ್ಸಲ್. 7 3 21 5 ಉಳಿತು. 7 7 49 5 ಉಳಿತು. 7 7 49 5 ಉಳಿತು. ಈ ಸಂಖ್ಯೆನ ಹೋಗಂಗಿಲ್ಲ, ಕ್ಯಾನ್ಸಲ್. 7 7 3 21 3 ಉಳಿತು. 7 5 35 1 ಉಳಿತು. ಈ ಸಂಖ್ಯೆ 7ರಿಂದ ಹೊಂಟೈತಿ. 7 3 21 3 ಉಳಿತು. 7 3 28 ಅಂದ್ರೆ 6 ಉಳಿತು. ಈ ಸಂಖ್ಯೆನ 7ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. ಓಕೆ, ಹಂಗಾದ್ರೆ ಒಂದು 7ರಿಂದ ಹೊಂಟಿತ್ತು ಆಪ್ಷನ್ 3. ಇಲ್ಲ ನೀವು ಪೂರ್ತಿ ಕಡ್ತಾ ಹೊಡಿತಿದ್ರೆ ಕಡ್ತಾನು ಹೊಡ್ಕೋಬಹುದು. ಓಕೆ, ಹೆಂಗ ಕಡ್ತಾ ಹೊಡಿನೋ? ಡೈರೆಕ್ಟ್ 92ರಿಂದ ಹೊಡಿಯೋಣ, ಇಲ್ಲ 92ರಿಂದ ಹೊಡೆದ್ಬಿಡ. 92 ಒಂದ್ಲೆ 92, 92 ಎರಡ್ಲೆ 184, 184 194 200 ಅಂದ್ರೆ ಎಷ್ಟು ಉಳಿತು? 18 ಉಳಿತು. 92 ಎರಡ್ಲೆ 184 ಮುಂದೊಂದು 0. ಹೌದಾ? ಹಂಗಾರೆ ಎಷ್ಟಾಯ್ತು ಇದ್ರದ್ದು? 220. 220 ಇಂಟು 112. 112 ಎರಡ್ಲೆ 224. 112 ಎರಡ್ಲೆ 224, 246 ಮುಂದೊಂದು 0. ಈ ರೀತಿ ಕಡ್ತಾ ಹೊಡಿಬೇಕು ನೀವು. ಓಕೆ, ಇಲ್ಲ ನಿಮ್ಗೆ ನಾರ್ಮಲ್ ಆಗಿ 4ರಿಂದ ಹೊಡ್ಕೊಂಡು ಇಲ್ಲ 8ರಿಂದ ಹೊಡ್ಕೊಂಡು ಯಾವ ರೀತಿ ನಿಮ್ಗೆ ಈಸಿ ಅನ್ಸುತ್ತೆ ಅದರ ಮುಖಾಂತರನು ಕಡ್ತಾ ಹೊಡ್ಕೋಬಹುದು. 16ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ವಾರ್ಷಿಕ 2% ಬಡ್ಡಿ ದರದಲ್ಲಿ 4 ವರ್ಷಗಳ ಅವಧಿಗೆ ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿ 360 ರೂಪಾಯಿ ಆಗಿದೆ. ಹಾಗಾದ್ರೆ ಅಸಲು ಮೊತ್ತ ಎಷ್ಟು? 1 ವರ್ಷಕ್ಕೆ 2%, 4 ವರ್ಷಕ್ಕೆ 8%, 8% ಆಯ್ತು. ಹೌದಿಲ್ಲ? 1 ವರ್ಷಕ್ಕೆ 2%, 4 ವರ್ಷಕ್ಕೆ 8% ಬಡ್ಡಿ ಆಯ್ತು, 8%. 8% ಬಡ್ಡಿ ನಮ್ಮ ಪ್ರಕಾರ. ಆದ್ರೆ ಆಕ್ಚುಲ್ ಆಗಿ ಎಷ್ಟು ರೂಪಾಯಿ ಬಡ್ಡಿ ಬಂದೈತಿ? 360. 8% ಅಂದ್ರೆ 360. ಅಸಲು ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು? 8 1 8, 8 3 8 4 32, 4 ಉಳಿತು 8 5 40. 45 ಇಂಟು 100 ಅಂದ್ರೆ 4500. ಡೈರೆಕ್ಟ್ ಆನ್ಸರ್. ಇದು ಒಂದು ಮೆಥಡ್ ಆಯ್ತು. ಇಲ್ಲ ಸೂತ್ರ ಅಂತೂ ನಿಮ್ಗೆ ಗೊತ್ತದ, PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು SI. ಅಸಲು ಗೊತ್ತಿಲ್ಲ, ಪಿ ಬರ್ದ್ವಿ. ಟೈಮ್ 4 ವರ್ಷ. ಬಡ್ಡಿ ದರ 2% ಡಿವೈಡೆಡ್ ಬೈ 100. ಬಡ್ಡಿ ಎಷ್ಟು ಬಂದೈತಿ? 360. ಓಕೆ, ನೋಡಿ 4 2 8, 8 4 32, 4 ಉಳಿತು 8 5 40. 45 ಇಲ್ಲಿ ಬಾ ಕರ್ದಿದ್ದು ಈ ಕಡೆ ಹೋದ್ರೆ ಗುಣಾಕಾರ. ಮ್ಯಾಲಿಂದ ಮ್ಯಾಲ್ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ಹಿಂಗ್ ಮಾಡಿದ್ರು ಅದೇ ಬರ್ತದ. 17ನೆಯ ಪ್ರಶ್ನೆ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ರೈಲುಗಳು 25 ಸೆಕೆಂಡುಗಳೇ ಒಂದನ್ನೊಂದು ದಾಟಿ ಹೋಗುತ್ತವೆ. ಒಂದು ವೇಳೆ ಎರಡೂ ರೈಲುಗಳು ಉದ್ದವು 250 ಮೀಟರ್ ಆಗಿದ್ದರೆ ಅವುಗಳನ್ನ ಒಂದು ರೈಲಿನ ವೇಗ 45 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದ್ರೆ ಇನ್ನೊಂದು ರೈಲಿನ ವೇಗ ಎಷ್ಟು? ಓಕೆ, ಈಗ ಏನ್ ಕಂಡುಹಿಡಿಬೇಕು ನಾವು? ವೇಗ ಕಂಡುಹಿಡಿಬೇಕು. ಇನ್ನೊಂದು ರೈಲಿನ ಸ್ಪೀಡ್ ಕಂಡುಹಿಡಿಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನೋಡ್ರಿ, ಒಂದು ರೈಲಿನ ವೇಗ ಕೊಟ್ರ ಒಂದು ರೈಲಿನ ವೇಗ ಎರಡೂ ವಿರುದ್ಧ ದಿಕ್ಕೊಳಗೆ ಹೊಂಟಾವಂದ್ರೆ ಸ್ಪೀಡ್ ಏನಾಗ್ತತಿ? ಪ್ಲಸ್ ಆಗ್ತತಿ.
ಒಂದು ರೈಲಿನ ಸ್ಪೀಡು 45 ಕಿಲೋಮೀಟರ್ ಪ್ರತಿ ಗಂಟೆ, ಇನ್ನೊಂದು ರೈಲಿಂದ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಂಡು. ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತಿ. ನಾವು ಇದನ್ನ ಎದಕ್ಕೆ ಬದಲು ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ, ಯಾಕೆ ಆಪ್ಷನ್ ಎಲ್ಲ ಇದ್ರೊಳಗದವು ಕಿಲೋಮೀಟರ್ ಪ್ರತಿ ಗಂಟೆ ಒಳಗ ಅದಾವ. ಸೊ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಇಲ್ಲಿ ಏನು, ಬಟ್ ಇದ್ರೊಳಗೆ ಕೊಟ್ರ ಸೆಕೆಂಡ್ ಒಳಗೆ ಕೊಟ್ರ, ಚೇಂಜ್ ಮಾಡೋಣ. ಇದನ್ನ ಏನ್ ಮಾಡೋಣ, ಚೇಂಜ್ ಮಾಡೋಣ. 5/18 ಇದು ಕಿಲೋಮೀಟರ್ ಪ್ರತಿ ಗಂಟೆ ಇತ್ತು, ಅದಕ್ಕೆ ಇದನ್ನ ಏನ್ ಚೇಂಜ್ ಮಾಡೋಣ, ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡೋಣ. ಓಕೆ, ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟೈತಿ, 2 ರೈಲುಗಳ ಉದ್ದ ಎಷ್ಟು, ಒಂದು ರೈಲಿನ ಉದ್ದ 250 ಅಂದ್ರೆ 2 ರೈಲಿಂದ ಎಷ್ಟಾಯ್ತು, 500 ಆಯ್ತು. ಓಕೆ, ಭಾಗಿಸು ಟೈಮ್ ಎಷ್ಟು ತಗೊಂಡವು, 25 ಸೆಕೆಂಡ್. ಸಿಂಪಲ್ ನೋಡ್ರಿ, 45 ಕಿಲೋಮೀಟರ್ ಒಂದ್ ರೈಲಿನ ಉದ್ದ, ಇನ್ನೊಂದು ರೈಲಿನ ವೇಗ 45 ಕಿಲೋಮೀಟರ್ ಪ್ರತಿ ಗಂಟೆ, ಇನ್ನೊಂದ್ರದ್ದು ಗೊತ್ತಿಲ್ಲ, ಅದಕ್ಕೆ ಏನಂತ ಬರ್ಕೊಂಡಿವಿ, ಎಕ್ಸ್ ಅಂತ ಬರ್ಕೊಂಡಿವಿ. ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತಿ, ಇದನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡ್ಬೇಕಂದ್ರೆ 5/18 ಗುಣಿಸಿದ್ವಿ. ಸ್ಪೀಡ್ ಮುಗೀತು. ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟೈತಿ, ಒಂದ್ ರೈಲಿಂದ 250 ಅಂದ್ರೆ 2 ರೈಲಿಂದ ಎಷ್ಟಾಯ್ತು, 500. ಟೈಮ್ ಕೊಟ್ಟರು 25 ಸೆಕೆಂಡ್, 25 ಬರ್ಕೊಂಡ್ವಿ. ಓಕೆ ನೋಡ್ರಿ, 25 ಒಂದ್ಲೆ 25, 2ಲೆ ಮುಂದೊಂದು 0. ಈ 5 ಐತ್ಲ, ಮ್ಯಾಗಿನ ಮ್ಯಾಗ್ ಕಡ್ತಾ ಹೊಡಿಬೋದು. 5 ಒಂದ್ಲೆ 5, 4ಲೆ. ಓಕೆ, ಹಂಗಾರೆ ನೋಡ್ರಿ, ಈ ಭಾಗಾಕಾರದಾಗ ಇದ್ದದ್ದು 18 ಇಲ್ಲಿ ಇಲ್ಲಿ ಹೋದ್ರ ಗುಣಾಕಾರ. 18 4ಲೆ ಎಷ್ಟಾಗ್ತದ, 18 4ಲೆ 72. ಎಷ್ಟು ಬಂತು, 72. ಓಕೆ, ಇಲ್ಲಿ ನೋಡ್ರಿ, ಪೂರ್ತಿ ಹೊಳ್ಳೆ ಮಳೆ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ರಿ. 45 ಪ್ಲಸ್ ಎಕ್ಸ್ ಐತಿ, ಈ 45 ಪ್ಲಸ್ ಆಗಿದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಒಳಗಾಯ್ತು. ಲಾಸ್ಟ್ನಾಗ ಏನ್ ಬರ್ಬೇಕು ನೋಡ್ರಿ, 12ರಾಗ 5 ಹೋದ್ರೆ ಏನ ಬರುತ್ತೆ, ಲಾಸ್ಟ್ 7 ಬರ್ತೈತಿ. 2 ಆಪ್ಷನ್ ಅದಾವ. ಓಕೆ, 12ರಾಗ 5 ಹೋದ್ರ 7. ಓಕೆ, 7ರಾಗ 5 ಹೋದ್ರ 2, 27. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. 18ನೆಯ ಪ್ರಶ್ನೆ, ಆಕಾಶ್, ಕಿರಣ್, ಮಹೇಶ್ ಅವರ ಸರಾಸರಿ ತೂಕ 46 ಕೆಜಿ ಆಗಿದೆ. ಒಂದು ವೇಳೆ ಆಶೀಶ್ ಮತ್ತು ಕಿರಣ್ ಅವರ ಸರಾಸರಿ ತೂಕ 40 ಕೆಜಿ ಮತ್ತು ಕಿರಣ್ ಮತ್ತು ಮಹೇಶ್ ಅವರ ತೂಕ 43 ಕೆಜಿ ಆಗಿದ್ದರೆ ಕಿರಣ್ ನ ತೂಕ ಎಷ್ಟು? ನಾನು ಹೇಳಿದ್ದೀನಿ ನಿಮ್ಗೆ ಡೈರೆಕ್ಟ್ ಶಾರ್ಟ್ ಟ್ರಿಕ್. ಇಬ್ಬಿಬ್ಬರು ಕೊಟ್ಟಿರ್ತಾರಲ್ಲ, ಅವನ್ 2 ಕೂಡಿಸ್ರಿ. ಇಬ್ಬಿಬ್ರದ್ದು ಕೊಟ್ಟಿದ್ದಲ್ಲಿ ಆಶೀಶ್ ಕಿರಣ್, ಕಿರಣ್ ಮಹೇಶ್ ಇಬ್ಬರದ್ದು ಕೊಟ್ಟರೆ 43 40 ಅಂತಂದ್ರೆ ಎಷ್ಟಾಯ್ತು, 83. ಇವ್ರು ಇಬ್ಬರು ಜನ ಇದ್ರೆ 2ರಿಂದ ಗುಣಿಸಿರಿ. ಮೈನಸ್ ಈ 3 ಜನ ಇರ್ತಾರಲ್ಲ, ಅದ್ರದ್ದು ಬರ್ಕೊರಿ. 46 ಇಂಟು 3. ಓಕೆ, 83 2ಲೆ 166. ಓಕೆ, ಮೈನಸ್ 6 3ಲೆ 18, 4 3ಲೆ 12, 1 13. ಇವನ್ 2 ಗುಣಿಸಿ. 16ರಾಗ 8 ಹೋದ್ರ 8, 6ರಾಗ 4 ಹೋದ್ರ 2, 28. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಿಮಗೆ ಪೂರ್ತಿ ಈ ರೀತಿ ಡೀಟೇಲ್ ಸೊಲ್ಯೂಷನ್ ಬೇಕಂದ್ರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಅದನ್ನ ಬೇಕಾದ್ರೆ ರೆಫರ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಎಕ್ಸಾಮ್ ಒಳಗ ಇದೇ ಅಪ್ರೋಚ್ ಅನ್ನ ಯೂಸ್ ಮಾಡಬೇಕು. 19ನೇ ಪ್ರಶ್ನೆ, ಕೇತನ್ ಅವರಿಗೆ ಮಹೇಶ್ ಮತ್ತು ಡೇವಿಡ್ ಅವರಿಗೆ ಮೊಮ್ಮಕ್ಕಳಿದ್ದಾರೆ. ಈ ರೀತಿ ಪ್ರಶ್ನೆ ನಾವು ಭಾಳ ನೋಡಿವಿ. 15 ವರ್ಷದ ಮಹೇಶ್, ಬಟ್ ಅಲ್ಲಿ ಏನ್ ಕೊಡ್ತಿದ್ರು, ಅವಂಗ 17 ವರ್ಷ ಟೈಮ್ ಆದ್ಮ್ಯಾಗ 16 ವರ್ಷ ಟೈಮ್ ಆದ್ಮ್ಯಾಗ 17 ವರ್ಷ ಟೈಮ್ ಆದವ ಅಂತ ಕೊಟ್ಟಿರ್ತಿದ್ರು. ಬಟ್ ಇಲ್ಲಿ ಏನಿದಾವ, 15 ವರ್ಷದ ಮಹೇಶ್ ಅವರು ಪಡಿತಾರ, ಇವಾಗ 16 ವರ್ಷದ ಡೇವಿಡ್ ಅವರು ಪಡಿತಾರ ಅಂತ ಹೇಳ್ಯಾರ. ಈ ಹಣವು ಡೇವಿಡ್ ಮಹೇಶ್ ಅವರಿಗೆ 22 ವರ್ಷ ಆದಾಗ ಸಿಗ್ತೈತಿ. ಹಂಗಾರ 22 ವಯಸ್ಸು ಆದಾಗ ಸಿಗ್ಬೇಕು ಇವಂಗ. 22 ವಯಸ್ಸು ಅಂತಂದ್ರೆ ಇವಂಗ ಎಷ್ಟು ವರ್ಷ ಟೈಮ್ ಐತಿ, 7 ವರ್ಷ ಟೈಮ್ ಐತಿ. ಎಷ್ಟು ವರ್ಷ ಟೈಮ್ ಐತಿ, 7 ವರ್ಷ. ಹಂಗಾರೆ ಇವಂಗ ಎಷ್ಟು ವರ್ಷ ಟೈಮ್ ಐತಿ, 6 ವರ್ಷ ಟೈಮ್ ಐತಿ. ನಮ್ಗೆ ಇದು ಇಂಪಾರ್ಟೆಂಟ್, ಟೈಮ್ ಎಷ್ಟು ಐತಿ ಅನ್ನೋದು ಇಂಪಾರ್ಟೆಂಟ್, ಅವ್ರಿಗೆ ಎಷ್ಟು ವಯಸ್ಸಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇವಂಗ ಜಾಸ್ತಿ ಟೈಮ್ ಐತಿ, ಇವಂಗ ಕಡಿಮೆ ಟೈಮ್ ಐತಿ, ನಮಗೆ ಅದು ಇಂಪಾರ್ಟೆಂಟ್. ಓಕೆ, ಹಂಗಾರೆ 10%. ಉಳಿದಿದ್ದ ಪ್ರಶ್ನೆ ಎಲ್ಲ ಸೇಮ್. 10% ನ ಫ್ರಾಕ್ಷನ್ ಬೆಲೆ ಎಷ್ಟಿರ್ತದೆ, 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬಂದತ್ತಂದ್ರೆ ಎಷ್ಟು, 11. ಇದ್ರ ಕಂಪ್ಲೀಟ್ ಡೀಟೇಲ್ ಸೊಲ್ಯೂಷನ್ ನಾ ಹಿಂದಿನ 1ನೇದು 2ನೇದು 3ನೇ ಶಿಫ್ಟ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಫಸ್ಟ್ನೇ ಸೆಟ್ ಇಂದ ಹಿಡ್ಕೊಂಡ ಅದ್ರೊಳಗೆ ಬೇಕಾದ್ರೆ ನೀವು ರೆಫರ್ ಮಾಡ್ಕೋಬಹುದು. 10% ಅದ ಫ್ರಾಕ್ಷನ್ ಬೆಲೆ 1/10. 10ರೊಳಗೆ 1 ರೂಪಾಯಿ ಬಡ್ಡಿ ಅಂದ್ರೆ 11 ರೂಪಾಯಿ. ಟೋಟಲ್ ಇವಂಗ 10 ರೂಪಾಯಿ, ಇವಂಗ 11 ರೂಪಾಯಿ. ಟೋಟಲ್ ಅಮೌಂಟ್ ಎಷ್ಟಾಯ್ತು, 21 ರೂಪಾಯಿ. ನಮ್ಮ ಪ್ರಕಾರ ಟೋಟಲ್ ಅಮೌಂಟ್ 21 ರೂಪಾಯಿ. ಆದ್ರೆ ಆಕ್ಚುಲ್ ಆಗಿ ಎಷ್ಟು ರೂಪಾಯಿ ಅದಾವ ಕಡೆ, 25,200 ರೂಪಾಯಿ ಅದಾವ. ಓಕೆ, ಈಗ ಯಾರಿಗೆ ಕೊಡ್ಬೇಕು, ಡೇವಿಡ್ ಅವರಿಗೆ ಕೊಟ್ಟಿದ್ದ ಮೊತ್ತ ಎಷ್ಟು? ಡೇವಿಡ್ ಮೊದಲೇದವ, ಎರಡನೇದವ. ಡೇವಿಡ್ ಎಷ್ಟನೇದವ, ಎರಡನೇದವ. ಎರಡನೇದವಂಗ ಟೈಮ್ ಕಡಿಮೆ ಐತಿ ನೋಡ್ರಿ. ಎರಡನೇದವಂಗ ಟೈಮ್ ಏನೈತಿ, ಕಡಿಮೆ ಐತಿ. ಹಂಗಾರ ಟೈಮ್ ಕಡಿಮೆ ಇದ್ರೆ ಅಮೌಂಟ್ ಏನ್ ಮಾಡ್ಬೇಕು, ನಾವಂಗ ಜಾಸ್ತಿ ಕೊಡ್ಬೇಕು. ಟೈಮ್ ಕಡಿಮೆ ಇದ್ರೆ ಅಮೌಂಟ್ ಏನ್ ಮಾಡ್ಬೇಕು, ಜಾಸ್ತಿ ಕೊಡ್ಬೇಕು. ಮುಗದ ಹೋದ ಪ್ರಶ್ನೆ.
ನೋಡ್ರಿ 21 ಒಂದ್ಲೆ 21 ಎಷ್ಟು ಉಳಿತು 4 21 ಎರಡ್ಲೆ 42 12 ಇಂಟು 11 ಅಂತಂದ್ರೆ ಎಷ್ಟು ಬಂತು 132 ಮುಂದೆ 2 0 ಅಂತಂದ್ರೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಸೇಮ್ ಪ್ರಶ್ನೆ, ಬಟ್ ಅಲ್ಲಿ ಏನ್ ಮಾಡ್ತಿದ್ರು ನಿಮಗೆ ಡೈರೆಕ್ಟ್ ಸಮಯ ಇಷ್ಟು ವರ್ಷ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಏನ್ ಮಾಡಿದ್ರು ಇಷ್ಟು ವರ್ಷ ಅಂತ ಕೊಟ್ಟಿಲ್ಲ. ಓಕೆ, ಅದನ್ನ ನಾವೇನ್ ಮಾಡ್ಕೋಬೇಕು ಕರೆಕ್ಟ್ಕೋಬೇಕು. ಇವಾಗ 15 ವರ್ಷ ಅಂದ್ರೆ ಇವಾಗ ಟೈಮ್ ಜಾಸ್ತಿ ಐತಿ, ಇವಾಗ 16 ವರ್ಷ ಅಂದ್ರೆ ಇವಾಗ ಟೈಮ್ ಏನೈತಿ ಕಡಿಮೆ ಐತಿ. ರೈಟ್, ಇಷ್ಟೇ ತಿಳ್ಕೊಬೇಕಾಗಿತ್ತು ನಾವು. ಈ ಪ್ರಶ್ನೆ ನೋಡಾಕ್ ಮಾತ್ರ ಇಷ್ಟೊಂದು ದೊಡ್ಡ ಭಯಂಕರವಾಗೈತೆ, ಅದರ ಸೊಲ್ಯೂಷನ್ ನೋಡ್ರಿ 2 ಸೆಕೆಂಡ್ ಒಳಗ ಮುಗಿದೋಯ್ತು. 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡ್ರಿ. ಲಸ ಕಂಡಿಡಿಬೇಕು. ಲಸ ಕಂಡಿಡಿಬೇಕಂದ್ರೆ ಈ ಸಂಖ್ಯೆ ನೋಡಿದ ತಕ್ಷಣ 3 ನೆನಪಾತ್. 3 4 12 3 2 6 3ರಿಂದ ಈ ಸಂಖ್ಯೆ ಬಾಹುಕದ್ ನೋಡೋಣ. ನೋಡ್ರಿ 2 1 3 ಹೋಯ್ತು, 8 7 15 ಈ ಸಂಖ್ಯೆ 3ರಿಂದ ಹೋಗ್ತದೆ. 7 7 14 14 9 ಅಂದ್ರೆ 23 23 8 31 ಈ ಸಂಖ್ಯೆ 3ರಿಂದ ಬಾಹುವಂಗಿಲ್ಲ, ಕ್ಯಾನ್ಸಲ್. 8 6 ಎಷ್ಟು 14 14 7 21 ಈ ಸಂಖ್ಯೆ 3ರಿಂದ ಹೋಗ್ತದೆ. 8 1 9 ಈ ಸಂಖ್ಯೆ 3ರಿಂದ ಹೋಗಂಗಿಲ್ಲ. ಸೊ ನಾವು ಎಷ್ಟು ಆಪ್ಷನ್ ತೆಗೆದೋಗಿದೀವಿ ಈಗ 2 ತೆಗೆದ್ವಿ, 2 ಉಳ್ದಾವ್. ಇಲ್ಲಿ ನೋಡ್ರಿ ಈ ಸಂಖ್ಯೆ ಯಾವ್ದ್ರಿಂದ ಹೋಗ್ತದೆ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ 7ರಿಂದ ಹೋಗಿ 7 3 7 9 63 ಯಾವ ಸಂಖ್ಯೆ ಈ ಆಪ್ಷನ್ ಒಂದು ಉಳಿದಿತ್ತು, ಈ ಆಪ್ಷನ್ ಒಂದು ಉಳಿದಿತ್ತು. ರೈಟ್, ಹಂಗಾದ್ರೆ ನೋಡ್ರಿ 9ರಿಂದ ಚೆಕ್ ಮಾಡ್ರಿ, ಇಲ್ಲ 7ರಿಂದ ಚೆಕ್ ಮಾಡ್ರಿ. 7 2 9 8 1 9 ಈ ಸಂಖ್ಯೆ 9ರಿಂದ ಬಾಹುಬೋದು. ಓಕೆ, 8 6 ಎಷ್ಟಾಯ್ತಪ್ಪ 14 8 6 14 14 7 21 ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ. ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 1. ಈ ರೀತಿ ಏನ್ ಮಾಡ್ಬೇಕು ನೀವು ಲಸ ಚೆಕ್ ಮಾಡ್ಬೇಕು. ಸುಮ್ಮನೆ 36 63 372 126 ಬರ್ಕೊಂಡು 2ರಿಂದ 4ರಿಂದ ಅಂತ ಕಟ್ತಾ ಹೊಡ್ಕೊತ್ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ನಾವು, ಇಲ್ಲಲ್ಲ. ಈ ರೀತಿ ಏನ್ ಮಾಡ್ಕೋಬೇಕು ನಾವು ಭಾಗಾಕಾರ ಯಾವ ಸಂಖ್ಯೆಯಿಂದ ಬಾ ಹೋಗ್ತದೆ ಚೆಕ್ ಮಾಡ್ಕೊಂಡ ಈಸಿಯಾಗಿ ಏನ್ ಮಾಡ್ಕೊಂಡ್ಬಿಡೋದು ಟೈಮನ್ನು ಸೇವ್ ಮಾಡ್ಕೊಳ್ಳೋದು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.